ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ಹುನಗುಂದ ವತಿಯಿಂದ ದಿನಾಂಕ ಜನವರಿ 26, 2025 ರಂದು ಮುಂಜಾನೆ 10 ಗಂಟೆಗೆ 76ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ಸಮಾರಂಭವು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಹಾಗೂ ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರರ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ಟಿಸಿಎಚ್ ಕಾಲೇಜಿನ ಆವರಣದಲ್ಲಿ ಜರುಗಿತು. ಈ ಒಂದು ಧ್ವಜಾರೋಹಣದ ಸಮಾರಂಭದಲ್ಲಿ ಪಿಎಸ್ಐ ಪ್ರಕಾಶಡಿರ ನೇತೃತ್ವದ ಪೊಲೀಸ್ ತಂಡದಿಂದ ಹಾಗೂ ಶಾಲಾ ಕಾಲೇಜುಗಳ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಪಥಸಂಚಲನದೊಂದಿಗಿನ ಧ್ವಜವಂದನೆ ಸ್ವೀಕರಿಸಿ ತಹಶೀಲ್ದಾರ ನಿಂಗಪ್ಪ ಬಿರಾದಾರರು ಪ್ರಾಸ್ತಾವಿಕ ಪರ ಹಾಗೂ ಕ್ಷೇತ್ರದ ಶಾಸಕ ಕಾಶಪ್ಪನವರರು ಅಧ್ಯಕ್ಷೀಯ ಪರಮಾತುಗಳನ್ನಾಡಿ ಲಾಹೋರ್ ಅಧಿವೇಶನದಲ್ಲಿ ಈ ದಿನದಂದೇ ಸ್ವಾತಂತ್ರ್ಯ ಹೋರಾಟಗಾರರು ಘೋಷಣೆ ಮಾಡಿದ್ದರಿಂದ ದಿನಾಂಕ ನವೆಂಬರ್ 26, 1949 ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಅಧ್ಯಕ್ಷತೆಯಲ್ಲಿ ಜಾತ್ಯತೀತ ತಳಹದಿಯಲ್ಲಿ ಜನರಿಗಾಗಿ ಜನರಿಗೋಸ್ಕರ ಜನರಿಗೆನ್ನುವ ತತ್ವ ಸಿದ್ಧಾಂತಡಿಯಲ್ಲಿ ಹಾಗೂ ಪವಿತ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಡಿಯಲ್ಲಿ ಎಲ್ಲರೂ ಸಮಾನರಾಗಿ ಜೀವಿಸಲು ದಿನಾಂಕ ಜನವರಿ 26, 1950 ರಂದು ಬೃಹತ್ ಲಿಖಿತ ಸಂವಿಧಾನವನ್ನು ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಜಾರಿಗೆ ತಂದ 76ನೇ ವರ್ಷಾಚರಣೆಯ ಹೆಮ್ಮೆಯ ಮತ್ತು ಗೌರವದ ದಿನವಾಗಿದೆ ಎಂದರು. ನಂತರ ಕೇವಲ ದಿನಾಚರಣೆಗಷ್ಟೇ ಸೀಮಿತಗೊಳ್ಳದೆ ಭಾರತದ ಪ್ರಜೆಗಳಾದ ನಾವು ಅನೇಕ ದಿಗ್ಗಜ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಿ ಧನ್ಯವಾದಗಳು ಅರ್ಪಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯವೆಂದು ಪ್ರಸ್ತಾಪಿಸಿದರು. ನಂತರ ಶಾಸಕ ಕಾಶಪ್ಪನವರರು ಸಂವಿಧಾನ ವಿರೋಧಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬರ ಬಗ್ಗೆ ವಿರೋಧಿ ಹೇಳಿಕೆ ನೀಡುವ ಪಟ್ಟಭದ್ರ ದುಷ್ಟಶಕ್ತಿಗಳ ಮನಸ್ಸುಗಳ ವಿರುದ್ಧ ಹರಿಹಾಯ್ದವರು ಎಲ್ಲ ಭಾರತೀಯರು ಮನಸ್ಸುಗಳು ಇಂತಹ ಮನಸ್ಥಿತಿಯನ್ನು ಖಂಡಿಸಬೇಕು ಮತ್ತು ಧಿಕ್ಕರಿಸಬೇಕೆಂದು ಕಿವಿಮಾತು ಹೇಳಿದರು. ನಂತರ ಯಾವುದೇ ದುಷ್ಟಶಕ್ತಿ ಮತ್ತು ಹಿತಾಸಕ್ತಿ ಒತ್ತಡಕ್ಕೆ ಒಳಗಾಗದೆ ವೈವಿಧ್ಯತೆ ಏಕತೆಯಲ್ಲಿ ಸರ್ವರಿಗೂ ಸಮಪಾಲು ಮತ್ತು ಸಮಬಾಳು ಎಂಬ ತತ್ವದಡಿಯಲ್ಲಿ ಎಲ್ಲರೂ 106 ವರ್ಷ ಬಾಳೋಣೆಂದು ಕರೆ ನೀಡಿದರು. ಈ ಒಂದು ಸಮಾರಂಭದಲ್ಲಿ ಪಟ್ಟಣದ ಸರ್ಕಾರಿ ಮತ್ತು ಖಾಸಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪತ್ರ, ಕಾಣಿಕೆ ಮತ್ತು ಕ್ಯಾಲೆಂಡರ ಬಿಡುಗಡೆ, ಅಂತರಜಾತಿ ಪ್ರೋತ್ಸಾಹದ ಸಹಾಯಧನದ ವಿತರಣೆ ಕಾರ್ಯಕ್ರಮ ಜರುಗಿದವು. ಈ ಕಾರ್ಯಕ್ರಮದ ವೇದಿಕೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೆದಾರರು ಹಂಚಿಕೊಂಡರೆ ಶಿಕ್ಷಕರಾದ ಎಸ್ಪಿ ಹೊಲ್ದೂರ ಜಿವಾಯಾಲೂರರು ನಿರೂಪಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿ, ಉಪಾಧ್ಯಕ್ಷೆ ರಾಜವ್ವ ಬದಾಮಿ, ಮುಖಂಡರಾದ ಶಿವಾನಂದ ಕಂಠಿ, ಮಹಾಂತೇಶ ವಾರಿ, ಸಿದ್ದಪ್ಪ ಹೊಸೂರ, ಸಂಗಪ್ಪ ಹೂಲಗೇರಿ, ಶೇಖರಪ್ಪ ಬಾದವಾಡಗಿ, ತಾಲ್ಲೂಕು ಪಂಚಾಯತ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ, ಹುನಗುಂದ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷರಾದ ವಿಶ್ವನಾಥ ಕುಲಕರ್ಣಿ, ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಹಾಗೂ ಜನಕೊಂಡವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಪ್ರಥಮದಲ್ಲಿ ಆರಕ್ಷಕ ಠಾಣೆಯಿಂದ ಆರಕ್ಷಕ ಠಾಣೆಯ PSI ಅವರ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಬಂದಿದೆ. ಎರಡನೇ ತಂಡದಿಂದ ಗೌರವವನ್ನು ವೇದಿಕೆಯ ಮೇಲೆ ಉಪಸ್ಥಿತರುವಂಥ ಎಲ್ಲ ಗಣ್ಯರನ್ನ ಮಾಡಿಕೊಳ್ತೇನೆ. ಗೌರ್ಮೆಂಟ್ ಕಾಲೇಜ್ ಮೂರನೆಯದಾಗಿ ಮಹಾದೇವಿ ಉಪಸ್ಥಿತ ಗೌರವ ವಂದನೆಯನ್ನು ಸ್ವೀಕಾರ ಮಾಡಲು ತಮ್ಮಲ್ಲಿ ವಿನಂತಿ. ಇದೀಗ ಮಹಿಳಾ NCC ತಂಡದಿಂದ ಗೌರವ ರಕ್ಷೆ ಪಥಸಂಚಲನ 76ನೇ ಗಣರಾಜ್ಯೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಹುನಗುಂದ ತಾಲೂಕು ಆಡಳಿತದಿಂದ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಇದೀಗ ಮತ್ತೆ NCC ತಂಡದ ವಿದ್ಯಾರ್ಥಿಗಳಿಂದ ಗೌರವ ರಕ್ಷೆ.
ಸ್ವಪ್ನ ಹಾಗೂ ತಂಡದ ವತಿಯಿಂದ NCC ತಂಡಗಳಿಂದ ಪಥಸಂಚಲನ ಸ್ವೀಕಾರ ಮಾಡಿದಂತಹ ಎಲ್ಲ ಅತಿಥಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟನಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇಗದ ಘೋಷ, ಜನರಿಗೆ ಜೀವವು ನಿನ್ನಾವೇಶ, ಹಸುರಿನ ಬಿಲ್ಲಿಗೆ ಬಣ್ಣ 7 ಬಗೆ, ಬಿಳಿಯ ತಾಯಿ ಒಂದೇ ಅನ್ನೋ ಹಾಗೆ ಎಲ್ಲ ಭಾರತೀಯರಿಗೂ ತಾಯಿಯಾಗಿರುವಂತಹ ಭಾರತಾಂಬೆಯ ಗಣರಾಜ್ಯೋತ್ಸವ ಸಮಾರಂಭ. ಈ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಆಗಮಿಸಿರುವಂತಹ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಸಾಹೇಬ್ರವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ ಹಾಗೂ ಜನಪ್ರಿಯ ಶಾಸಕರು ಹುನಗುಂದ್ರವರಿಗೆ ತಾಲೂಕಾ ಆಡಳಿತದ ವತಿಯಿಂದ ಅನಂತ ಸ್ವಾಗತವನ್ನು ಕೋರ್ತೇನೆ. ತಮಗೆ ಸ್ವಾಗತ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸರ್. ಶ್ರೀ ಬಸವರಾಜ್ ರೇವಡಿ ಅಧ್ಯಕ್ಷರು, ಪುರಸಭೆ ಹುನಗುಂದ್ರ ಸರ್ಗಳಿಗೆ, ಹಾಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ, ಊರಿನ ಎಲ್ಲ ಗಣ್ಯರಿಗೆ ತಾಲೂಕು ಪುಷ್ಪ ಸಮರ್ಪಣೆಯನ್ನು ಮಾಡಿ ಅವರನ್ನು ಗೌರವಿಸಬೇಕು ಅಂತ ಸಿಬ್ಬಂದಿಯವರಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಕಂದಾಯ ವಿಭಾಗದವರಿಗೆ ಪುಷ್ಪಗುಚ್ಛ ಸಮರ್ಪಣೆ ಮೂಲಕ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುವುದರೊಂದಿಗೆ ಇವತ್ತು ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿ ಅಧ್ಯಕ್ಷತೆ ವಹಿಸಿದಂಥ ಕರ್ನಾಟಕ ಸರ್ಕಾರದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ನಿಮ್ಮೆಲ್ಲರ ಮೆಚ್ಚಿನ ಶಾಸಕರು ಆದಂಥ ಸನ್ಮಾನ್ಯ ವಿಜಯಾನಂದ ಎಸ್ ಕಾಶಪ್ಪನವರ್ ಸಾಹೇಬರು ಮತ್ತು ವೇದಿಕೆ ನಮ್ಮ ದೇಶಕ್ಕೆ ಸಂವಿಧಾನವನ್ನ ಅಂಗೀಕಾರ ಮಾಡಿಕೊಂಡಂಥ ದಿವಸ ಇವತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಸಂವಿಧಾನದ ಶಿಲ್ಪಿಯಾದಂಥ ಅಂಬೇಡ್ಕರ್ ಅವರು ಒಂದು ಬರೆದಂಥ ನಮ್ಮ ಬೃಹತ್ ದೇಶದ ಮತ್ತು ಪ್ರಜಾಪ್ರಭುತ್ವದ ಒಂದು ಕೀಲಿಕೆಯನ್ನ ನಮ್ಮ ದೇಶಕ್ಕೆ ತಂದು ಕೊಟ್ಟಂತ ಸಂವಿಧಾನವನ್ನು ಇವತ್ತು ನಾವು ಅಂಗೀಕಾರ ಮಾಡಿಕೊಂಡಿದ್ದು. ಇದನ್ನ 26ನೇ ತಾರೀಕಿನೇ ಅಂಗೀಕಾರ ಮಾಡಿಕೊಂಡಿದ್ದ ಉದ್ದೇಶ ಏನಂದ್ರೆ, ಲಾಹೋರ್ ಅಧಿವೇಶನದಲ್ಲಿ ಏನು ಅವತ್ತು ನಮ್ಮ ಸ್ವತಂತ್ರ ಹೋರಾಟಗಾರ ಘೋಷಣೆ ಮಾಡಿದ ಒಂದು ಪ್ರಯುಕ್ತವಾಗಿ ಇವತ್ತು ಈ ದಿವಸ ನಮ್ಮ ಸಂವಿಧಾನದಲ್ಲಿ ಅಂಗೀಕಾರ ಮಾಡಿಕೊಂಡು ನಮ್ಮ ಒಂದು ಆಡಳಿತವನ್ನ ಸುಸ್ಥಿತಿಯಲ್ಲಿ ಜಾರಿಗೆ ತಂದಂತ ದಿನ. ಹೀಗಾಗಿ ನಾವು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಸಮಾನತೆಯನ್ನ ಇವತ್ತು ನಾವು ಜನವರಿ 26ರಿಂದ ಅಧಿಕೃತವಾಗಿ ಆಚರಣೆ ಮಾಡಿಕೊಂಡಂತ ದಿನ ಆಗಿ ಇವತ್ತು ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೀಗಾಗಿ ಮತ್ತೊಮ್ಮೆ ತಮಗೆಲ್ಲ ಗಣರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳ್ತಾ ನನ್ನ ಒಂದು ಕ್ಯಾಲೆಂಡರ್ ಬಿಡುಗಡೆಗೊಂಡಿದೆ. ಅತ್ಯಂತ ಸಂಭ್ರಮದಿಂದ ಆ ಒಂದು ಕ್ಯಾಲೆಂಡರ್ ಇವತ್ತು ನಮ್ಮ ಒಂದು ವೇದಿಕೆಯ ಮೇಲೆ आजा आजा जिंदे शाम आजा आजा जिंदे शामी आने के तले है आजा ಒಂದೇ ರಾಜ್ಯೋತ್ಸವದ ಇಂದಿನ ಈ ಧ್ವಜಾರೋಹಣ ಸಮಾರಂಭದ ವೇದಿಕೆ ಮೇಲೆ ಈ ಗಣರಾಜ್ಯೋತ್ಸವವನ್ನ ಇಡೀ ದೇಶಾದ್ಯಂತ ಬಹಳ ಹೆಮ್ಮೆಯಿಂದ ಗೌರವದಿಂದ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. 1949 ನವೆಂಬರ್ 26ರಂದು ಏನು ಪವಿತ್ರವಾದ ನಮ್ಮ ದೇಶದ ಸಂವಿಧಾನವನ್ನ ರಚಿಸಿ 1950 ಜನವರಿ 26ರಂದು ಈ ದೇಶದ ಪವಿತ್ರವಾದ ಗ್ರಂಥ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತ್ಯತೀತ ತಳಹಾದಿ ಜನರಿಗಾಗಿ ಜನರಿಗೋಸ್ಕರ ಜನರಿಗೆನ್ನುವ ಒಂದು ಪವಿತ್ರವಾದ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಕಳೆದ 76 ವರ್ಷದಿಂದ
ಬಹಳ ಸಂತೋಷದಿಂದ ಸಂಭ್ರಮದಿಂದ ನಾವು ಈ ದೇಶಗಳ ಪ್ರಜೆಗಳಾಗಿ ಇದ್ದೀವಿ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಕೇವಲ ಆಗಸ್ಟ್ 15 ಜನವರಿ 26ರಂದೇ ನಾವು ಬಹಳ ಸಂಭ್ರಮದಿಂದ ಆಚರಿಸಿ ಮಲಗಿದರೆ ಸಾಧ್ಯ. ಭಾರತ ದೇಶದ ಪ್ರಜೆಗಳಾದಂತ ನಾವು ನಮ್ಮ ಹುತಾತ್ಮರನ್ನ ದಿಗ್ಗಜರನ್ನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನದಿಂದ ಏನು ಕೊಡುಗೆಯಾಗಿ ನಮಗೆ ಈ ದೇಶದ ಸ್ವಾತಂತ್ರ್ಯವನ್ನು ನಮಗೆ ತಂದು ಕೊಟ್ಟಿದ್ದಾರೆ, ಆ ಎಲ್ಲ ದಿಗ್ಗಜರಿಗೆ ಮಹಾತ್ಮರಿಗೆ ಇವತ್ತು ನಾವೆಲ್ಲ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸಬೇಕಾಗತ್ತೆ. ಸ್ವಾತಂತ್ರ್ಯ ಅಲ್ಲ, ಇದು ಕೊಡುಗೆಯಾಗಿ ಕೊಟ್ಟಂತ ಒಂದು ಸ್ವಾತಂತ್ರ್ಯ. ಅದ್ರ ಜೊತೆಗೆ ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೋಡ ಸಮಿತಿಯ ಅಧ್ಯಕ್ಷರಾಗಿ ಇವತ್ತೇನು ಪ್ರಜಾಪ್ರಭುತ್ವ ಅನ್ನೋ ಒಂದು ವ್ಯವಸ್ಥೆಯನ್ನು ತಂದು ಈ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳ ಹಿಂದೆ ಎನ್ನುವ ಒಂದು ಪವಿತ್ರವಾದ ಈ ಸಂವಿಧಾನ ಗ್ರಂಥವನ್ನು ರಚಿಸಿ ನಮಗೆಲ್ಲರಿಗೂ ಅದರ ಅಭಿರುಚಿಯನ್ನ ಇವತ್ತು ಅನುಭವಿಸಿ ಕಳೆದ 76 ವರ್ಷದಿಂದ ನಾವು ಸ್ವಾತಂತ್ರ್ಯದ ಒಂದು ಕಿಚ್ಚನ್ನ ಸ್ವಾತಂತ್ರ್ಯದ ಮನಸ್ಸಿನಿಂದ ನಾವು ಸ್ವಾತಂತ್ರ್ಯದ ದೇಶದಲ್ಲಿ ನಾವು ಜೀವನವನ್ನ ಸಾಗಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರಿವಿಟ್ಕೋಬೇಕಾಗುತ್ತೆ. ಬಹುತೇಕ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಯಾವ ಮನಸ್ಸಿಗೆ ಸ್ವಾತಂತ್ರ್ಯವೇ ಸಿಕ್ಕಿಲ್ಲ ಅನ್ನೋ ಮನಸ್ಸನ್ನ ನಾವು ಈ ವೇದಿಕೆ ಮುಖಾಂತರ ಭಾರತೀಯ ಪ್ರಜೆಯಾಗಿ ನಾವು ಧಿಕ್ಕರಿಸಬೇಕಾಗತ್ತೆ, ಖಂಡಿಸಬೇಕಾಗತ್ತೆ. ಯಾಕಂದ್ರೆ ಕೆಲವಷ್ಟು ರಾಷ್ಟ್ರಬದ್ಧ ಹಿತಾಸಕ್ತಿಗಳು ಏನು ಸಂವಿಧಾನದ ಅಡಿಯಲ್ಲಿ ಕಳೆದ 76 ವರ್ಷದ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅನುಭವಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ವಿರೋಧವಾಗಿ ಮಾತಾಡೋದನ್ನ ನೋಡಿದ್ರೆ ಇವತ್ತು ಎಲ್ಲಿ ಈ ಭಾರತ ದೇಶದ ಪ್ರಜೆಗಳು ಅಥವಾ ಬೇರೆ ದೇಶದ ಪ್ರಜೆಗಳು ಅನ್ನೋದನ್ನ ನಾವು ಒಂದಿಷ್ಟು ವಿಚಾರ ಮಾಡುವಂತ ಸಂದರ್ಭ ನಮಗೆ ಒದಗಿದೆ. ಯಾಕಂದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅನ್ನೋದು, ಸಂವಿಧಾನದ ವಿರೋಧ, ಸಂವಿಧಾನದ ರಕ್ಷಿಸುವಂತ ಅಂಬೇಡ್ಕರ್ ಅವರ ಬಗ್ಗೆ ಕೂಡ ಇವತ್ತು ವಿರೋಧ ಮಾತಾಡುವಂತದ್ದನ್ನ ನಾವೆಲ್ಲ ಖಂಡಿಸ್ತಾ ಇದ್ರೆ ನಾವು ನಿಜವಾಗಲೂ ಈ ಭಾರತದ ಪ್ರಜೆಗಳಾಗಿ ಇರೋದಕ್ಕೆ ಅರ್ಹ ಅಲ್ಲ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಹೇಳ್ಬೇಕಾಗತ್ತೆ. ಅದಕ್ಕೆ ಬಂಧುಗಳೇ, ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳೋದಿಲ್ಲ, ಬಹಳಷ್ಟು ಸಮಯ ಆಗಿದೆ. ನಮ್ಮ ವಿದ್ಯಾರ್ಥಿನಿಯರು ಈ ಒಂದು ಸಂಭ್ರಮವನ್ನ ಅತ್ಯಂತ ಇವತ್ತು ಸಂತೋಷದಿಂದ ತಾವೆಲ್ಲ ಆಚರಿಸೋದಕ್ಕೆ ಇಲ್ಲಿ ಬಂದಿದ್ದೀರಿ. ಆ ಕಾರಣಕ್ಕೆ ನಾವೆಲ್ಲ ಭಾರತ ದೇಶದ ಪ್ರಜೆಗಳಾಗಿ 100 ವರ್ಷಗಳ ಕಾಲ ಇದೇ ಪವಿತ್ರವಾದ ಗ್ರಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಆ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ಏನು ವಿವಿಧತೆಯಲ್ಲಿ ಏಕತೆಯನ್ನು ಕಂಡು ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳು ಎನ್ನುವ ಒಂದು ಘೋಷಣೆಯಿಂದ ಮುಂದೆ 100 ವರ್ಷಗಳ ಕಾಲ ನಾವು ನಡೆಯುವಂತವ್ರು ಆಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಶಕ್ತಿಗೆ ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗದೆ ನಾವೆಲ್ಲರೂ ಭಾರತ ದೇಶದ ಪವಿತ್ರವಾದ ಸಂವಿಧಾನಕ್ಕೆ ನಮ್ಮ ಹಣೆಯನ್ನು ಮಣಿದು ನಾವೆಲ್ಲ ನಡೆಯುವಂತವ್ರು ಆಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ 76ನೇ ಈ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಹಾಗೂ ಪ್ರವೀಣ್ ಬೋವಿ ರೀತಿದೆ ಸಮಾಜ ಕಲ್ಯಾಣ ಇಲಾಖೆ ಅವರ ಶಶಿಕುಮಾರ್ ಚೋಚಪ್ಪ ಹಳದಿ ಬಣ್ಣ ಹೊಸಮನಿ. ಅದೇ ರೀತಿ 2ನೇ ಜೋಡಿ ಅವರ ಶ್ರೀಮತಿ ಅವರು ವಿಜಯಲಕ್ಷ್ಮಿ ಪಿನ್ ಶ್ರೀ ಭೀಮಣ್ಣ ಮಸ್ಕಿ. ಅದೇ ರೀತಿ 3ನೇ ಜೋಡಿ ಪಿನ್ ಶ್ರೀ ಅವರ ಶ್ರೀಮತಿ ಅವರು ಶ್ರೀಮತಿ ಪಿನ್ ಶ್ರೀ ಬೂದಪ್ಪ ಮಾಡಿಕೊಳ್ತಾರೆ. ವಿವಾಹವನ್ನ ಮಾಡಿಕೊಂಡಿರ್ತಕ್ಕಂಥ ಫಲಾನುಭವಿಗಳಿಗೆ ಪ್ರೋತ್ಸಾಹದ ಗೀತಾ ಸಾಬಣ್ಣ ಹೊಸಮನಿ ಪಡೆದುಕೊಳ್ಬೇಕು ಅಂತ ಮುಂದಿನ ತಯಾರಿ ಶ್ರೀ ಅಣ್ಣಯ್ಯ ಬಿನ್ ಶ್ರೀ ಈಶ್ವರಪ್ಪ ಹೆಂಪ. ಈ ಜೋಡಿ ಬಂದು ಈ ಒಂದು ಗೌರವದ